ಸೊ ನನಗೆ ಕೆಲವೊಂದು DMs ಬಂತು, ಅಂದ್ರೆ ಫಾರೆಕ್ಸ್ ಟ್ರೇಡಿಂಗ್ ಇಂಡಿಯಾದಲ್ಲಿ ಲೀಗಲ್ ಇದೆ ಅಂತ. ಫಾರೆಕ್ಸ್ ಟ್ರೇಡಿಂಗ್ ಕಂಪ್ಲೀಟ್ ಆಗಿ ಲೀಗಲ್ ಇಲ್ಲ. INR ಜೊತೆ ಯಾವ್ದೆಲ್ಲ ಪೇರ್ಸ್ ಇರುತ್ತೋ ಅದೆಲ್ಲ ಲೀಗಲ್ ಆಗಿದೆ, ಉಳಿದಿದ್ದೆಲ್ಲ ಇಲ್ಲಿಗಲ್ ಇರುತ್ತೆ. ಸೊ ನಾವು ಅದನ್ನ ಹೆಂಗ್ ಬೈಪಾಸ್ ಮಾಡಬೇಕು ಅಂದ್ರೆ ಫಂಡಿಂಗ್ ಅಕೌಂಟ್ ಥ್ರೂ ನಾವು ಟ್ರೇಡ್ ಮಾಡಬೇಕು. ಫಂಡಿಂಗ್ ಅಕೌಂಟ್ ಅಲ್ಲಿ ನಮ್ದು ಆರ್ಡರ್ಸ್ ಡೈರೆಕ್ಟ್ ಆಗಿ ಬ್ರೋಕರ್ಸ್ಗೆ ಹೋಗಲ್ಲ. ಅಂದ್ರೆ ಅವರೊಂದು ಸಿಮ್ಯುಲೇಟಿವ್ ಕ್ಯಾಪಿಟಲ್ ಕೊಡ್ತಾರೆ, ಆ ಕ್ಯಾಪಿಟಲ್ ಇಂದ ನಾವು ಏನ್ ಪ್ರಾಫಿಟ್ ಮಾಡ್ತಿರೋ ಅದನ್ನ ಅವರು ರಿವಾರ್ಡ್ ಅಂತ ನಮಗೆ ಪೇ ಮಾಡ್ತಾರೆ. ಸೊ ಹಾಗಿರೋದ್ರಿಂದ ರಿವಾರ್ಡ್ ಇನ್ಕಮ್ ಆಬ್ವಿಯಸ್ಲಿ ಲೀಗಲ್ ಆಗಿರುತ್ತೆ ಇಂಡಿಯಾದಲ್ಲಿ. ಇನ್ನೊಂದು ಕ್ವಶನ್ ಏನ್ ಬರುತ್ತೆ ಅಂದ್ರೆ ಫಂಡಿಂಗ್ ಅಕೌಂಟ್ ಅಲ್ಲಿ ಅರ್ನಿಂಗ್ಸ್ ಮಾಡಕ್ ಸ್ಟಾರ್ಟ್ ಮಾಡಿ ಆದ್ಮೇಲೆ ನಾವು ಹೆಂಗ್ ಅದನ್ನ ಇಂಡಿಯನ್ ಬ್ಯಾಂಕ್ಸ್ ಗೆ ರಿಸೀವ್ ಮಾಡ್ತೀವಿ ಅಂತ. ಸೊ ಒಂದು ವೇ ಇದೆ ಕ್ರಿಪ್ಟೋ. ಸೊ ಕ್ರಿಪ್ಟೋಗೆ ಆಸ್ ಆಫ್ ನಾವು ನನ್ನ ನಾಲೆಜ್ ಪ್ರಕಾರ ಇವಾಗ 30,000 ಏನೋ ಲಿಮಿಟ್ ಇದೆ ಪರ್ ಟ್ರಾನ್ಸಾಕ್ಷನ್. ಸೊ ಅದಕ್ಕಿಂತ ಜಾಸ್ತಿ ಮಾಡಿದ್ರೆ ಫ್ಲಾಗ್ ಆಗೋ ಚಾನ್ಸಸ್ ಇರುತ್ತೆ, ಅಂದ್ರೆ ನಿಮ್ದು ಕ್ರಿಪ್ಟೋ ವ್ಯಾಲೆಟ್ ಸಸ್ಪೆನ್ಷನ್ ಆಗೋ ಚಾನ್ಸಸ್ ಇರುತ್ತೆ, ಇಲ್ಲಾಂದ್ರೆ ಬ್ಯಾಂಕ್ ಅಕೌಂಟ್ ಫ್ರೀಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಇವಾಗ ಏನಂದ್ರೆ ಫಾರೆಕ್ಸ್ ಗೆ ಮೂವ್ ಆಗಬೇಕಂತಿದ್ದವರು ಯಾವುದೇ ರೆಗ್ಯುಲೇಷನ್ಸ್ ಅಥವಾ ಟ್ಯಾಕ್ಸೇಷನ್ ಬಗ್ಗೆ ಯೋಚನೆ ಮಾಡಬೇಕು ಅಂತಿಲ್ಲ. ಯಾಕಂದ್ರೆ ನಿಮಗೆ 2 ಫೇಸಸ್ ಚಾಲೆಂಜ್ ಇರುತ್ತೆ. ಒಂದು ಫೇಸ್ ಅಲ್ಲಿ 8%, ಇನ್ನೊಂದು ಫೇಸ್ ಅಲ್ಲಿ 5% ನೀವು ಅಚೀವ್ ಮಾಡಿದ ಮೇಲೆ ನಿಮಗೆ ಆಕ್ಚುಲ್ ಕ್ಯಾಪಿಟಲ್ ಕೊಡೋದು. ಕ್ಯಾಪಿಟಲ್ ಕೊಟ್ಟ ಮೇಲೂ ಕೂಡ ಅದು ಡೈರೆಕ್ಟ್ ನಿಮ್ಮ ಆರ್ಡರ್ಸ್ ಬ್ರೋಕರ್ಸ್ಗೆ ಹೋಗಲ್ಲ. ಸೊ ನೀವು ಯಾವುದೇ ಯೋಚನೆ ಇಲ್ಲದೆ ಟ್ರೇಡಿಂಗ್ ಮಾಡಬಹುದು, ಟ್ರೇಡಿಂಗ್ ಸ್ಟಾರ್ಟ್ ಮಾಡಬಹುದು ಫಂಡಿಂಗ್ ಅಕೌಂಟ್ ಥ್ರೂ.